ಯಾರೋ ನೀವೆಲ್ಲ ಯಾಕೆ ನುಗ್ತಾ ಇದ್ರ ಹಿಂಗೆ? ಏಯ್, ನಾವೆಲ್ಲ ಯಾರಾದ್ರೆ ನಿನ್ಗೇನೋ? ನಿಮಗೆಲ್ಲ ಎಚ್ಚರಿಕೆ ಕೊಡಬೇಕು ಅಂತಾನೆ ಬಂದಿರೋದು. ಇದು ಯಾರ ಮನೆ ಅಂತ ಗೊತ್ತಾ? ಇದು ಶಿವಣ್ಣನ ಮನೆ ಅಂತ ಗೊತ್ತಿದ್ದೇನೆ ಬಂದಿರೋದು. ಅವ್ರ ಹೆಂಡತಿಗೆ ಹೇಳೋ ಎಲೆಕ್ಷನ್ ನಿಲ್ಬಾರ್ದು ಅಂತ. ಈಗಿಂದೀಗ್ಲೇ ನಾಮಿನೇಷನ್ ವಾಪಸ್ ತಗೋಬೇಕು. ಅದನ್ನೆಲ್ಲ ಹೇಳಕ್ಕೆ ನೀನ್ ಯಾವನೋ? ನೀನೇನಾ ಚಂದ್ರಿಕಾ ಅಂದ್ರೆ? ಹೌದು, ಯಾಕೆ? ಏನ್ರೋ ನೋಡ್ತಾ ಇದ್ದೀರಾ? ಶುರು ಹಚ್ಕೊಳ್ರು. ಯಾರು ನೀವೆಲ್ಲ? ನಾವು ತುಳಸಿ ಅಕ್ಕ ಕಡೆಯವರು. ಹೊಡಿಬೇಡ್ರ ಕಣ್ರೋ. ಅಯ್ಯೋ, ಎಲೆಕ್ಷನ್ ನಲ್ಲಿ ನಮ್ ತುಳಸಿ ಅಕ್ಕನೇ ಗೆಲ್ಬೇಕು. ಜ್ಯೋತಿ ನಾಮಿನೇಷನ್ ವಾಪಸ್ ತಗೊಂಬೇಕು. ಯಾರೋ ನೀವೆಲ್ಲ ಹಾಡಾಗ್ಲೇ ಮನೆಯೊಳಗ್ ನುಗ್ಗಿ ಎಲ್ಲಾರನ್ನು ಬಡಿತಾ ಇದ್ದೀರಾ. ಹೇಳೋರು ಕೇಳೋರು ಯಾರು ಇಲ್ವೇನ್ರ ನಿಮ್ಗೆ? ನೋಡಿ ನೋಡಿ, ನನ್ ಮೊಮ್ಮಗ ಬರ್ತಾನೆ, ನಿಮ್ಗೆಲ್ಲ ಹಬ್ಬ ಮಾಡ್ತಾನೆ ಕಣ್ರು. ಹಬ್ಬ ಮಾಡ್ತಾನೆ. ಬರ್ತಾನೆ. ಏಯ್, ತುಳಸಿ ಅಕ್ಕ ಹೇಳಿದ ಕೆಲಸ ಮುಗಿಸಿದ್ದಾಯ್ತು. ಬನ್ರೋ ಹೋಗೋಣ. ಫೋನ್ ಕೊಡ. ಮಾತಾಡಿಯತ್ತೆ. ಹಲೋ, ಹೇಳೋ ಕೆಂಪ. ಹಲೋ ಹಲೋ ಜ್ಯೋತಿ. ಏನಮ್ಮ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಜ್ಯೋತಿ, ಎಲ್ಲಿದ್ಯಾ? ಆ ತುಳಸಿ ಕಡೆ ರೌಡಿಗಳು ಮನೆಗ್ ನುಗ್ಗಿ ನಮ್ಗೆಲ್ಲ ಹಿಗ್ಗ ಮುಖ ಹೊಡೆದ್ಬಿಟ್ರು ಕಡೆ. ನೀನು ನಾಮಿನೇಷನ್ ವಾಪಸ್ ತಗೋಬೇಕಂತೆ. ಬೇಗ ಬಾರೆ, ನಮ್ಗೆಲ್ಲ ತುಂಬಾ ಭಯ ಆಗ್ತೈತೆ. ಸರಿ, ನಾನಿವಾಗ್ಲೇ ಬರ್ತಾ ಇದ್ದೀನಿ. ಅಣ್ಣ ಅಣ್ಣ, ಏನಾದ್ವಾ? ಯಾಕೆ ಗಾಬರಿಯಾಗಿ? ಅಮ್ಮ ಫೋನ್ ಮಾಡಿದ್ರು. ಮನೆಗೆ ಇಂದ್ರನ್ ಕಡೆ ರೌಡಿಗಳು ಬಂದಿದ್ರಂತೆ. ಎಲ್ಲಾರ್ಗು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನಾನು ಹೊರಡ್ತೀನಿ, ಆಯ್ತಾ? ಏ ಬಾಬಾ ಬಾಬಾ, ಗಾಡಿ ಲಗು ಗಾಡಿ ಅಂತ ಹೇಳ್ತೀನಿ. ರೆಡಿ? ಮತ್ತೆ ಮಾತಾಡಿಯತ್ತೆ. ಚಂಪಾ, ನೀರು ತಗೊಂಡ್ ಬರೋಗ. ಹೋಗೋ. ಅತ್ತೆ ಅತ್ತೆ ಮಾತಾಡಿಯತ್ತೆ. ಅತ್ತೆ ಅತ್ತೆ ಕಣ್ ತೆಗೀರಿ. ಚಂಪಾ, ಬೇಗ ಬರೋ. ಅತ್ತೆ ಮಾತಾಡಿಯತ್ತೆ. ಅತ್ತೆ ಅತ್ತೆ ಅಜ್ಜಿ ಮಾತಾಡಜ್ಜಿ. ಅಜ್ಜಿ 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 ಮಾತಾಡಜ್ಜಿ. ಅಣ್ಣ, ನಾವೇನೋ ಅನ್ಕೊಂಡ್ರೆ ಇಲ್ಲಿ ಬೇರೇನೋ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ಇಂದ್ರ. ನಾವು ಮಾತ್ರ ಅವನ್ನ ಸುಮ್ಮನೆ ಬಿಡಬಾರ್ದು ಅಣ್ಣ. ನೀನು ಸುಮ್ಮನೆ ಬಿಟ್ರು ನಾನು ಸುಮ್ಮನೆ ಬಿಡಂಗಿಲ್ಲ ತಂಗ್ಯವ್ವ. ನೋಡ್ತಿರೋ ಅವ್ನಿಗೆ ಏನು ಮಾಡ್ತೀನಿ ಅಂತ ಹೇಳಿ. ಅವನಿಗೆ ಕೋಪ ಇದ್ದಿದ್ದು ನನ್ನ ಮೇಲೆ, ಅದೇ ನನ್ನ ಮೇಲೆ ತೀರ್ಸ್ಕೋಬೇಕು ತಾನೆ. ಮನೆಯವ್ರಿಗೆ ಈ ಥರ ಎಲ್ಲ ಮಾಡೋದಾ? ತಂಗ್ಯವ್ವ, ಆ ನನ್ನ ಮಗ ನಿನ್ನ ಗಂಡನ್ನ ಬಿಟ್ಟಿಲ್ಲ. ಇನ್ನು ನಿನ್ನ ಮನೆಯವರೆಲ್ಲ ಅವ್ನಿಗೆ ಯಾವ ಲೆಕ್ಕ? ಚಲೋ ಆತ್ ಬಿಡ. ಈಗರ ಆ ನಿಮ್ಮ ಮನೆಯವರಿಗೆ ಮತ್ತು ನಿನ್ನ ಗಂಡಂಗೆ ಅವನ ಬುದ್ಧಿ ಏನು ಅನ್ನೋದು ಗೊತ್ತಾಕೈತಲ್ಲ, ಅದ ಖುಷಿ. ಯಾರು ಅಷ್ಟೊಂದು ಫೋನ್ ಮಾಡ್ತಿದ್ದಾರೆ?
ಫೋನ್ ಮಾಡ್ತಿದ್ದಾನಲ್ಲ. ಅತ್ತೆ, ಕೆಂಪ ಫೋನ್ ಮಾಡ್ತಿದ್ದಾನೆ. ಅವನಿಗೆ ಫೋನ್ ಮಾಡ್ತಿದ್ದಾನೆ ಅಂದ್ರೆ ಏನೋ ವಿಷಯ ಇರಬೇಕು. ತೆಗ್ದದೇನು ಅಂತ ಕೇಳು ತುಳಸಿ. ಹಲೋ ಕೆಂಪ. ಹಲೋ ತುಳ್ಸವ, ನಿಮ್ಮ ಮನೆಯವರಿಂತ ನೀಟ್ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೆಂಪ, ಏನ್ ಹೇಳ್ತಿದ್ಯಾ? ಏನಾಯ್ತು ಕೆಂಪ? ಏನಾಯ್ತಾ? ಜ್ಯೋತಿ ನಾಮಿನೇಷನ್ ವಾಪಸ್ ತಗೊಂಡ್ಬೇಕು. ನಿನ್ ಗಂಡಂಗೂ ಮಾವಂಗೂ ಒಳ್ಳೇದಾಯ್ತದೆ ಅಂತ ನೀನ್ ಮಾತ್ರ ಅನ್ಕೋಬೇಡ. ಅವರು ನಾಶ ಆಗ್ಬಿಡ್ತಾರೆ. ನಿಮಗೇನು ಅನ್ಯಾಯ ಮಾಡಿದ್ವಿ ಅಂತ ರೋಡಿಗಳನ್ನ ಮನೆ ಕಳಿಸಿ ನಮ್ಗೆ ಓಡಿಸವ್ರೆ. ಮುದುಕಿ ಅನ್ನೋದು ನೋಡ್ದೆ ಅಜ್ಜಿಗೆ ರಕ್ತ ಬರಂಗ್ ಹೊಡ್ದವ್ರೆ. ಖಂಡಿತ ಅವ್ರು ನಾಶ ಆಗೋಯ್ತಾರೆ. ಉದ್ಧಾರ ಆಗಕ್ಕಿಲ್ಲ ಅವರು. ಇಲ್ಲ ಕೆಂಪ, ಅವ್ರು ಹಿಂಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಇದು ಬೇರೆ ಯಾರೋ ಮಾಡಿರೋ ಕೆಲಸ. ಬೇರೆ ಇನ್ಯಾರು ಮಾಡ್ಸಕ್ ಸಾಧ್ಯ ತುಳ್ಸವ? ಜ್ಯೋತಿಗೆ ನಾಮಿನೇಷನ್ ವಾಪಸ್ ತಗೊಳ್ಳಿ ಅಂತ ಹೇಳಿ ಅಂದ್ಬಿಟ್ಟು ಎಲ್ರಿಗೂ ಹೊಡೆದವ್ರೆ. ಟೈಮ್ ಚೆನ್ನಾಗಿತ್ತು. ನಮ್ಮ ಶಿವಣ್ಣ ಮನೇಲಿ ಇರಲಿಲ್ಲ. ಮನೇಲಿ ಇದ್ದಿದ್ರೆ ಅವ್ರ ಮೈ ಮೊಳೆ ಮುರಿತಿದ್ದ. ಯಾರಿಗ್ ಗೊತ್ತು, ಅವ್ನು ನಿಲ್ದಿರೋ ಟೈಮ್ ನೋಡ್ಕೊಂಡೆ ಮನೆಗೆ ನುಗ್ಗವ್ರ ಏನೋ. ಕೆಂಪ ಕೆಂಪ, ಅಜ್ಜಿ ಹೇಗಿದ್ದಾರೆ? ಅತ್ತೆ ಮಾವ ಹೇಗಿದ್ದಾರೆ? ನೀನು ಹುಷಾರಾಗಿದ್ಯಾ? ನಾವ್ ಹೆಂಗಿದ್ರೆ ನಿಂಗೆ ಬಿಡು ತುಳ್ಸವ. ಒಂದ್ ಮಾತು ನೆನ್ಪಿಟ್ಕೋ, ಶಿವಣ್ಣ ತನ್ನ ಕೊಲ್ಲಕ್ ಬಂದವನ್ನ ಕ್ಷಮಿಸ್ಬಿಟ್ಟ. ಆದ್ರೆ ಅವರು ಅಜ್ಜಿ ಮೇಲೆ ಕೈ ಮಾಡವ್ರೆ. ನಮ್ಮ ಶಿವಣ್ಣಂಗೆ ಅಜ್ಜಿ ಅಂದ್ರೆ ಪ್ರಾಣ. ಅವ್ರ ಮೇಲ್ ಕೈ ಮಾಡ್ದವ್ರನ್ನ ಒಬ್ಬರನ್ನು ಉಳ್ಸಕ್ಕಿಲ್ಲ. ನೆನ್ಪಿಟ್ಕೋ. ತುಳಸಿ, ಏನಾಯ್ತು? ಯಾಕೆ ಕಳ್ತಿದ್ಯಾ? ಏನಾಯ್ತು ಅಂತ ಹೇಳು ತುಳಸಿ. ತುಳಸಿ, ಏನಾಯ್ತು ಅಂತ ಹೇಳು ತುಳಸಿ.